ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ನಡೆದಿದ್ದ ಮರಿಯಮ್ಮ ಎಂಬ ಯುವತಿ ಮೃತಪಟ್ಟ ಬಗ್ಗೆ ವರದಿ ಮಾಡಲು ವಾರ್ತಾಭಾರತಿ ಪ್ರತಿನಿಧಿ ಹೋದಾಗ ಪ್ರಕರಣದ ಕುರಿತ ಆಘಾತಕಾರಿ ಮಾಹಿತಿಗಳು ಬಯಲಾಗಿವೆ. ಆ ಹುಡುಗಿ ಕೀಳು ಜಾತಿ ಅಂತ ತಿಳಿದು, ಅಂದರೆ SC ಸಮಾಜದ ಹುಡುಗಿ ಅಂತ ತಿಳಿದು ಈ ಮನೆಯಲ್ಲಿ ವಾಸ ಮಾಡಿಸಿದ್ದಾರೆ ಸರ್. ಈ ಮನೆಯಲ್ಲಿ ನೋಡಿದರೆ ಒಂದು ನಾಯಿ ಸಂತ ಮಕ್ಕಳಕ್ಕೂ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿದೆ. ಈ ಮನೆಯಲ್ಲಿ ವಾಸ ಮಾಡಿಸಿದ್ದಾರೆ ಸರ್. ಅಂದರೆ ಮನೆಯಲ್ಲಿ ಆ ಹುಡುಗಿನ ಪ್ರವೇಶ ಮಾಡ್ಕೊಂಡಿಲ್ಲ ಸರ್. ಬಟ್ ಇವರಿಗೆ ತಕ್ಕ ಶಿಕ್ಷೆ ಅಂತೂ ಆಗಬೇಕು ಸರ್. ಜಾತಿ ಕಾರಣಕ್ಕೆ ಮೃತ ಮರಿಯಮ್ಮಳನ್ನ ಗಂಡನ ಮನೆಯವರು ಮನೆಯಿಂದ ಹೊರಗೆ ಪ್ಲಾಸ್ಟಿಕ್ ಟಾರ್ಪಾಲ್ ಹಾಕಿದ ಇಕ್ಕಟ್ಟಾದ ಗುಡಿಸಲಿನಲ್ಲಿ ಇರಿಸಿದ್ದರು ಎಂಬ ವಿಷಯ ಬೆಳಕಿಗೆ ಬಂದಿದೆ. ಅಲ್ಲದೆ ಯುವತಿಯ ಪತಿ ಈ ಹಿಂದೆಯೂ ಬೇರೆ ಯುವತಿಯರಿಗೆ ವಂಚಿಸಿದ್ದಾನೆ ಎಂಬ ಆರೋಪಗಳು ಕೇಳಿ ಬಂದಿವೆ. ಅವನು ಹುಡುಗಿಯರಿಗೆಲ್ಲ ಮೋಸ ಮಾಡ್ಕೊಂತನ ಬಂದದಾನೆ ಸರ್. ನಾವು ಕೊಟ್ಟರೆ ನಾವು ಮಾಡ್ಕೊಂಡಿರೋಣಂದರೆ ನಮ್ಮ ಮಗಳಿಗೆ ಈ ಹುಡುಗಿಗೆ ಯಾವುದೇ ಥರ ಇಲ್ಲ ಅಂತ ನಂಬಿಸಿ ಮೋಸ ಮಾಡಿದಾನೆ ಸರ್. ಇನ್ನೊಂದು ಹುಡುಗಿ ಜೊತೆಗೆ ಅಫೇರ್ ಇಟ್ಕೊಂಡು ಅವನು ಎಲ್ಲ ಮಾಡಿದಾನೆ ಸರ್. ಬಟ್ ಅದ್ರಿಗೋಸ್ಕರ ಜಗಳ ಆಗಿ ಹುಡುಗಿಗೆ ಉಣಿಸ್ಯಾನ ಅನ್ನೋದು ಗೊತ್ತಾಗವಲ್ತು ನಮಗೆ. ಈ ಮನೆಯಲ್ಲಿ ನೋಡಿದರೆ ಒಂದು ನಾಯಿ ಸಂತ ಮಕ್ಕಳಕ್ಕೂ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿದೆ. ಅಂದರೆ ಇದರಲ್ಲಿ ಜೀವನ ಮಾಡಿಸಿದ್ದಾರೆ. ಇದೇ ಮನೆಯಲ್ಲಿ ಇದ್ದುಕೊಂಡವರು ಈ ಮನೆಯಲ್ಲಿ ವಾಸ ಮಾಡಿಸಿದ್ದಾರೆ ಸರ್. ಅಂದರೆ ಮನೆಯಲ್ಲಿ ಆ ಹುಡುಗಿನ ಪ್ರವೇಶ ಮಾಡ್ಕೊಂಡಿಲ್ಲ ಸರ್. ಅಲ್ಲಿ ಟೇಷನ ರಿಜಿಸ್ಟ್ರ್ ಮದುವೆ ಆದ್ಮಕ್ಕಾದ್ರೆ ನಾವು ನಮ್ಮ ಜಾತಕಕ್ಕೆ ಅಂದ್ರೆ ನಮ್ಮ ಜೊತೆ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಮಾತು ಕೊಟ್ಟು ರಿಜಿಸ್ಟ್ರೇಷನ್ ಮದುವೆ ಆದ್ರೆ ಸರ್ ಅವರು. ಅದಾದಮೇಲೆ ಅವನು ಹುಡುಗಿಯರಿಗೆಲ್ಲ ಮೋಸ ಮಾಡ್ಕೊಂತನ ಬಂದದಾನೆ ಸರ್. ನಾವು ಮಾಡ್ಕೊಂಡಿರೋಣಂದರೆ ನಮ್ಮ ಮಗಳಿಗೆ ಈ ಹುಡುಗಿಗೆ ಯಾವುದೇ ಥರ ಇಲ್ಲ ಅಂತ ನಂಬಿಸಿ ಮೋಸ ಮಾಡಿದಾನೆ ಸರ್. ಬಟ್ ಇವರಿಗೆ ತಕ್ಕ ಶಿಕ್ಷೆ ಅಂತೂ ಆಗಬೇಕು ಸರ್. ಈಗ 6 ಜನ ಇನ್ನೂ ಹೊರಗಡೆ ಇದ್ದಾರೆ ಸರ್. 7 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 6 ಜನ ತಪ್ಪಿಸ್ತಾರೆ ಎಲ್ಲಿದಾರ ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡೋವಾಗೂ ಒತ್ತಾಯ ಮಾಡ್ತಾಯಿದ್ದೀವಿ ಸರ್. ನಾವಂತೂ ಉಗ್ರ ಹೋರಾಟ ಅಂತೂ ಮಾಡ್ತೀವಿ ಸರ್. ಇದನ್ನು ಆ ಹುಡುಗಿ ಏನಾದರೂ ನಮ್ಮಿಂದ ಹೇಳೋಕ್ಕೆ ಧೈರ್ಯದಿಂದ ಬಂದಿದ್ರೆ ಆ ಹುಡುಗಿಗೆ ಚಿತ್ರಹಿಂಸೆ ಕೊಟ್ಟು ನೀನು ಹೇಳ್ಬೇಡ, ನೀನು ಹಂಗೆ ಮಾಡಿಬಿಡ್ತೀವೋ, ನಿಮ್ಮ ಕಕ್ಕನಾಗ ಹಂಗೆ ಮಾಡಿಬಿಡ್ತೀವೋ ಅಂಥೇಳಿ ಕೊಲೆ ಬೆದರಿಕೆ ಹಾಕಿ ಆ ಹುಡುಗಿನ ಬಾಯಿ ಮುಚ್ಚಿದ್ದಾರೆ ಸರ್. ಮುಚ್ಚಿ ಇಲ್ಲಿವರೆಗೂ ಆ ಹುಡುಗಿ ಜೀವನ ಮಾಡೋಕ್ಕೆ ಬರೀ ಕೀಳು ಜಾತಿ ಅಂತಂದು ಅಂದು ಕಿರುಕುಳ ಕೊಟ್ಟು ಆ ಹುಡುಗಿನ ತಮ್ಮ ಮನೆಯಿಂದ ಹೊರಗಿಟ್ಟು ಜೀವನ ಮಾಡಿಸಿದ್ದಾರೆ ಸರ್. 13 ಮಂದಿ ಮೇಲೆ ಅಫೇರ್ ಆಗಿದೆ ಸರ್. ಅದು 13 ಜನ ಕುಟುಂಬಸ್ಥರು ಸೇರಿ ಆ ಹುಡುಗಿಗೆ ಕಿರುಕುಳ ನೀಡಿದ್ದಾರೆ ಸರ್. ಅದರಲ್ಲಿ ಈಗ ಮೊನ್ನೆ ಫಸ್ಟ್ನೇ ದಿನ ಕಂಪ್ಲೇಂಟ್ ಆಗೋ ದಿನ 2 ಅರೆಸ್ಟ್ ಮಾಡಿದ್ದಾರೆ ಸರ್. ಕಂಪ್ಲೇಂಟ್ ಆದಮೇಲೆ 2 ಅರೆಸ್ಟ್ ಮಾಡಿದ್ರು. ಆ ನಂತರ ನಿನ್ನೆ 3ನೇ ತಾರೀಕು 5 ಜನನ ಅರೆಸ್ಟ್ ಮಾಡಿದ್ದಾರೆ ಸರ್. ಇನ್ನೂ 6 ಜನ ಆರೋಪಿಗಳು ಹೊರಗಡೆ ಅಡ್ಡಾಡ್ತಿದ್ದಾರೆ ಸರ್ ಧೈರ್ಯವಾಗಿ. ಅವ್ರನ್ನ ಅರೆಸ್ಟ್ ಮಾಡ್ಬೇಕಂದು ಡಿಪಾರ್ಟ್ಮೆಂಟಿಗೆ ನಾವು ತಿಳಿಸಿದ್ದೀವಿ ಸರ್. ಡಿಪಾರ್ಟ್ಮೆಂಟಿಗೂ ನೀವು ತಿಳಿಯಂಗೆ ಮಾಡಿ ಅವ್ರನ್ನ ಆದಷ್ಟು ಮಟ್ಟಿಗೆ ಅರೆಸ್ಟ್ ಮಾಡೋ ಲೆವೆಲ್ಗೆ ನೀವು ಸಹಕಾರ ನೀಡಬೇಕಂದು ತಮ್ಮಲ್ಲಿ ವಿನಂತಿ ಸರ್. ಬೇರೆ ಜಾತಿಯ ಯುವಕನನ್ನ ಪ್ರೀತಿಸಿ ವಿವಾಹವಾಗಿದ್ದ ದಲಿತ ಯುವತಿಯನ್ನ ಯುವಕನ ಮನೆಯವರು ಹಲ್ಲೆ ನಡೆಸಿ ಬಳಿಕ ವಿಷ ಹಾಕಿ ಕೊಲೆ ಮಾಡಿದ್ದಾರೆ ಎಂದು ಯುವತಿಯ ತಂದೆ ಗಾಳೆಪ್ಪ ಪೊಲೀಸರಿಗೆ ದೂರು ನೀಡಿದ್ದ ಬೆನ್ನಲ್ಲೇ ಪ್ರಕರಣ ಕೈಗೆತ್ತಿಕೊಂಡಿದ್ದ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ಮರಿಯಮ್ಮನ ಪತಿ ಹನುಮಯ್ಯ ಹಾಗೂ ಅವನ ತಂದೆ ಕಾಳಿಂಗಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಹನುಮಯ್ಯನ ತಾಯಿ ಸೇರಿದಂತೆ 4 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ ಎಲ್ ಅರಸಿದ್ದಿ ಅವರು ಮಾಹಿತಿ ನೀಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಅಟ್ರಾಸಿಟಿ ಮತ್ತು 304B ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಮರಣೋತ್ತರ ಪರೀಕ್ಷೆ ವರದಿ ಇನ್ನೂ ಬರಬೇಕಿದೆ. ಒಟ್ಟು 13 ಜನರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಈವರೆಗೆ ಒಟ್ಟು 7 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು SP ಹೇಳಿದ್ದಾರೆ. ಹನುಮಯ್ಯನ ಕುಟುಂಬದವರು ನಮಗೆ ಕರೆ ಮಾಡಿ ನಿಮ್ಮ ಮಗಳು ಜಮೀನಿನಲ್ಲಿ ವಿಷ ಕುಡಿದಿದ್ದಾಳೆ, ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿದ್ದೆವು, ಅಲ್ಲಿ ಆಕೆ ಮೃತಪಟ್ಟಿದ್ದಾಳೆ ಎಂದು ತಿಳಿಸಿರೋದಾಗಿ ಯುವತಿಯ ತಂದೆ ಗಾಳೆಪ್ಪ ಗಂಗಾವತಿ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದರು. ಮಾದಿಗ ಸಮುದಾಯಕ್ಕೆ ಸೇರಿದ 21 ಪ್ರಾಯದ ಮರಿಯಮ್ಮ ಹಾಗೂ ST ಸಮುದಾಯಕ್ಕೆ ಸೇರಿದ ಯುವಕ ಹನುಮಯ್ಯ ಇಬ್ಬರು ಪರಸ್ಪರ 2 ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಎನ್ನಲಾಗಿದೆ. ಇವರಿಬ್ಬರು 2023ರ ಏಪ್ರಿಲ್ನಲ್ಲಿ ತಮ್ಮ ಕುಟುಂಬದವರನ್ನ ಒಪ್ಪಿಸಿ ಬಳಿಕ ಗಂಗಾವತಿಯಲ್ಲಿ ಮದುವೆಯಾಗಿದ್ದರು. ಮದುವೆಯಾದ ನಂತರ ಯುವಕನ ಮನೆಯಲ್ಲಿ ಜಾತಿ ಸಂಬಂಧ ಯುವತಿಗೆ ಹಿಂಸೆ ನೀಡುತ್ತಿದ್ದರು ಎನ್ನಲಾಗಿದೆ. ಅಲ್ಲದೆ ವರದಕ್ಷಿಣೆ ತರುವಂತೆ ಕೂಡ ಪೀಡಿಸುತ್ತಿದ್ದರು ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ವಿಠಲಾಪುರ ಗ್ರಾಮಕ್ಕೆ ಗಂಗಾವತಿ ಪೊಲೀಸರು ಭೇಟಿ ನೀಡಿದ್ದು ಯುವತಿಯ ಮರಣೋತ್ತರ ಪರೀಕ್ಷೆ ನಡೆಸಲು ಮೃತದೇಹವನ್ನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಸಂಬಂಧ ಗಂಗಾವತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನಕಗಿರಿ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 29 ಆಗಸ್ಟ್ 29ರಂದು ಮರಿಯಮ್ಮ ಅನ್ನೋರು ವಿಷವನ್ನು ಸೇವಿಸಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಒಂದು ದೂರಿನ ಆಧಾರದ ಮೇರೆಗೆ ಗಾಳೆಪ್ಪ ಅವ್ರ ತಂದೆಯವರು ಇವರಿಗೆ ಅವ್ರ ಮನೆಯವರು ಹಾಗೂ ಗಂಡನವರು ಸೇರಿ 13 ಜನ ಸೇರಿ ಒತ್ತಾಯಪೂರ್ವಕವಾಗಿ ವಿಷವನ್ನು ಸೇವಿಸಿ
ಹಾಗೂ ಮಾನಸಿಕವಾಗಿ ಹಾಗೂ ಡೌರಿ ಹರಾಸ್ಮೆಂಟ್ ಸಲುವಾಗಿ ಇವರಿಗೆ ಸಾಯ ಹೊಡೆದಿದ್ದಾರೆ ಅಂತ ಹೇಳಿದ್ದರ ಪ್ರಯುಕ್ತ ಕನಕಗಿರಿ ಠಾಣೆಯಲ್ಲಿ ಡೌರಿ ಹರಾಸ್ಮೆಂಟ್ ಹಾಗೂ ಮರ್ಡರ್ ಇದರಲ್ಲಿ ಒಂದು ಪ್ರಕರಣ ದಾಖಲಾಗಿ ಕ್ರೈಮ್ ನಂಬರ್ 125 ಆಫ್ 24 ದಾಖಲಾಗಿ ಅದೇ ದಿನ ಅವರ ಗಂಡ ಆದಂತಹ ಹನುಮಯ್ಯ ಹಾಗೂ ಅವರು ತಂದೆ ಅವ್ರಿಗೆ ಅರೆಸ್ಟ್ ಮಾಡಿ ಕಳಿಸಲಾಗಿ ಹಾಗೂ ನಿನ್ನೆ ದಿನ ಅವರ ತಾಯಿ ಹಾಗೂ ಅವರು ಇನ್ನೂ 4 ಜನರಿಗೆ ಅರೆಸ್ಟ್ ಮಾಡಿ ಕಳಿಸಲಾಗಿದೆ. ಮುಂದಿನ ತನಿಖೆಯನ್ನು DSP ಗಂಗಾವತಿಯವರು ವಹಿಸಿಕೊಂಡಿದ್ದು ಕಾನೂನುಬದ್ಧವಾಗಿ ಯಾರ್ಯಾರ್ದು ಇನ್ನೂ ಇನ್ವಾಲ್ವ್ಮೆಂಟ್ ಇದೆ ನೋಡಿಬಿಟ್ಟು ಮುಂದಿನ ತನಿಖೆ ಹಾಗೂ ಅರೆಸ್ಟನ್ನು ಮಾಡಲಾಗಿದೆ. ಮದುವೆಗೆ ವಿರೋಧಿ ಇತ್ತು ಅಂತ ಹೇಳ್ತಾರೆ. ಮದುವೆಗೆ ವಿರೋಧಿ ಅವರು ಇತ್ತು ಅಂತ ಹೇಳ್ತಾರೆ. ಬಟ್ ಅದರ ಬಗ್ಗೆ ತನಿಖೆಯಲ್ಲಿ ಸವಿಸ್ತಾರವಾಗಿ DSP ಅವರು ಮುಂದಿನ ವಿಚಾರಣೆಯಲ್ಲಿ ತಗೋತಾರೆ. ಪಾಯ್ಸನಿಂಗ್ ಆ್ಯಕ್ಚುಲಿ 27ಕ್ಕೆ ಪಾಯ್ಸನಿಂಗ್ ತಗೋತಾರೆ ಅವರು, ಪಾಯ್ಸನ್ ಆಗಿರುತ್ತೆ. ಆಮೇಲೆ 27ಕ್ಕೆ ಕೊಪ್ಪಳ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. 29ಗೆ ಸಾಯಂಕಾಲ ಡೆತ್ ಆಗುತ್ತೆ. ಸೊ ನಾನೇ ವಿಸಿಟ್ ಮಾಡಿದ್ದೀನಿ. ವಿಸಿಟ್ ಮಾಡಿಬಿಟ್ಟು ಮುಂದಿನ ತನಿಖೆಯನ್ನು ಆದೇಶ ಮಾಡಿದ್ದೀನಿ. ಟೋಟಲ್ ಏನಿದೆ ನೋಡ್ತೀವಿ ನಾವು. ಬಟ್ ಈ ಸದ್ಯ ಪಾಯ್ಸನಿಂಗ್ ಅಷ್ಟೇ ಬಂದಿದೆ. ಮುಂದಿಂದು ವಿಸ್ರಾ ಮತ್ತು ಇದರಲ್ಲಿ ಏನು ಬರುತ್ತೆ PM ರಿಪೋರ್ಟ್ ಕಲೆಕ್ಟ್ ಮಾಡಿದ್ಮೇಲೆ ನಾವು ಮುಂದಿಂದು ಕ್ರಮಗಳು ತೋರಿಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.